ಎಲ್ರಿಗೂ ನಮಸ್ಕಾರಗಳು. ಇದು ತುಂಬ ಸಂತೋಷಕರವಾದಂಥ ವಿಚಾರ. ನಮ್ಮ ಸುಪ್ರಭಾತ ನಗರ ಕ್ಷೇಮಾಭಿವೃದ್ಧಿ ಸಂಘ ಈ ಒಂದು ನಿವಾಸದಲ್ಲಿರುವಂಥ ಎಲ್ಲ ಅಫಿಷಿಯಲ್ಸ್ ಜನಗಳು ಒಟ್ಟಾಗಿ ಸೇರಿ ಮಾಡ್ತಾ ಇರುವಂಥ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮ ಇವತ್ತು ಭಾಳ ತುಂಬ ಚೆನ್ನಾಗಿ ನಡೆದಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಿಂತ ಮುಂಚೆ ಒಂದು ವೇದಿಕೆ ಕಾರ್ಯಕ್ರಮ ಇತ್ತು. ಆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅದ್ಭುತವಾದಂಥ ಮಹನೀಯರು, ಶಾಸಕರು ಟಿ ಸೋಮಶೇಖರ್ ಗೌಡ ಸರ್ ಅವರು ಆಗಮಿಸಿ ಅದ್ಭುತವಾದಂಥ ಮಾತುಗಳನ್ನು ಹಾಡ್ತಾ ಕನ್ನಡ ನಾಡಿನ ಬಗ್ಗೆ, ಜಲದ ಬಗ್ಗೆ, ನೆಲದ ಬಗ್ಗೆ ಹಿರಿಮೆಯ ಮಾತುಗಳನ್ನು ಆಡಿ ನಮ್ಮೆಲ್ಲರನ್ನ ರಂಜಿಸುವಂಥ, ನಮ್ಮೆಲ್ಲರನ್ನ ಇನ್ಸ್ಪೈರ್ ಮಾಡುವಂಥ ಒಂದು ಕೆಲಸವನ್ನು ಅವರ ಸಂದರ್ಭದಲ್ಲಿ ಮಾಡಿದ್ರು. ನಮ್ಮ ನಗರವನ್ನು, ಎಸ್ಪೆಷಲಿ ಸುಪ್ರಭಾತ ನಗರವನ್ನು ಸುತ್ತಮುತ್ತ ಯಾವುದೇ ರೀತಿಯ MG ರೋಡ್ಗೂ ಏನೂ ಸಹ ಕಮ್ಮಿ ಇರಲ್ಲ. ಆ ಮಟ್ಟಕ್ಕೆ ಈ ಒಂದು ಸುಪ್ರಭಾತ ನಗರವನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟೋಗಿದ್ದಾರೆ. ಆ ಮಾತನ್ನು ಅದ್ಭುತವಾದ ರೀತಿಯಲ್ಲಿ ಅವರು ಉಳಿಸ್ಕೋತಾರೆ. ಖಂಡಿತವಾಗಿ ನಮ್ಮ ನಗರ ಸೋಮಶೇಖರ್ ಸರ್ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ತುಂಬ ಚೆನ್ನಾಗಿ ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ವೆಂಕಟೇಶ್ ಮೂರ್ತಿ ಸರ್ ಅವರು ಇರ್ಬೋದು, ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಗೀತಾ ಮೇಡಮ್ ಇರ್ಬೋದು, ಮತ್ತು ನಮ್ಮ ಸುಪ್ರಭಾತ ನಗರದ ಸಂಘದ ಅಧ್ಯಕ್ಷರಾದಂಥ ಮೋಹನ್ ರಾಜ್ ಸರ್ ಅವರು, ಕಾರ್ಯದರ್ಶಿಗಳಾದಂತಹ ಸೋಮಶೇಖರ್ ಸರ್ ಅವರು, ಉಪಾಧ್ಯಕ್ಷರಾದಂತಹ ಚಂದ್ರಕುಮಾರ್ ಸರ್ ಅವರು, ಖಜಾಂಚಿ ಮೇಡಮ್, ಯೋಗೇಶ್ವರಿ ಮೇಡಮ್ರವರು, ಇವರೆಲ್ಲರೂ ಒಟ್ಟಾಗಿ ಸೇರಿ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಹೊಂಬೇಗೌಡ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ. ಈ ಒಂದು ನಗರದ ನಿವಾಸಿ, ಕಾರ್ಯಕಾರಿ ಸಮಿತಿ ಸದಸ್ಯ. ನಾವೆಲ್ಲ ಒಟ್ಟಾಗಿ ಸೇರಿ ಕನ್ನಡ ತನವನ್ನು ಉಳಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಎಲ್ಲರೂ ಹೇಳ್ತಾರೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಅಂತ. ಜೀವನ ಪರ್ಯಂತ, ವರ್ಷ ಪೂರ್ತಿ ಈ ಒಂದು ಕನ್ನಡದ ಸೇವೆ ಯಾವಾಗಲೂ ಸಾಗಬೇಕು ಅನ್ನೋ ಈ ಒಂದು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪಠಾನ್ಕೋಟಲ್ಲಿರ್ಬೋದು, ಡೆಲ್ಲಿನಲ್ಲಿರ್ಬೋದು, ಎಲ್ಲಿದ್ದರೂ ನಾವು ಕನ್ನಡ ಲೈಬ್ರರಿ, ಕನ್ನಡ ಜನರ ಸೇರಿಕೊಂಡು ಕನ್ನಡತನವನ್ನು ಮಾಡ್ತಾ ಇದ್ವಿ. ಈಗ ನಮ್ಮ ನಾಡಿಗೆ ಬಂದು ನಮ್ಮ ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದು ತುಂಬ ಖುಷಿಯಾಗಿದೆ. ಅದಕ್ಕೆ ತಕ್ಕನಾಗಿ ಎಲ್ಲ ಸಹೋದ್ಯೋಗಿಗಳು, ಎಲ್ಲ ಸಹಚರರು ಮತ್ತು ಇಲ್ಲಿ ನಿವಾಸಿಗಳೆಲ್ಲ ಸೇರಿಬಿಟ್ಟು ತುಂಬ ಅಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.